ಎನ್ಸಿಬಿ ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಹಾರಾಟದಲ್ಲಿದ್ದಂತಹ ವಿಮಾನದಲ್ಲಿ ಪ್ರಯಾಣಿಕರೊಬ್ಬರು ಮಾಡಿದ ಗಲಾಟೆಯಿಂದಾಗಿ ತುರ್ತು ಭೂಸ್ಪರ್ಶ ಮಾಡಲಾಗಿದೆ. ಲಂಡನ್ನ ಗ್ಯಾಟ್ವಿಕ್ ವಿಮಾನ ನಿಲ್ದಾಣದಿಂದ ಗ್ರೀಸ್ನ ಕಾಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೊರಟಿದ್ದಂಥ ಎಸ್ಎಜೆಟ್ ವಿಮಾನದಲ್ಲಿ ಘಟನೆ ನಡೆದಿರುವುದಾಗಿ ನ್ಯೂಯಾರ್ಕ್ನ ಪೋಸ್ಟ್ ವರದಿಯನ್ನು ಮಾಡಿದೆ. ಮದ್ಯದ ಅಮಲಿನಲ್ಲಿ ಪ್ರಯಾಣಿಕರೊಬ್ಬರು ಗಲಾಟೆಯನ್ನ ಮಾಡೋದಕ್ಕೆ ಆರಂಭಿಸಿ ಮ್ಯೂನಿಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಮಾಡುವಂತೆ ಒತ್ತಾಯವನ್ನ ಮಾಡಿದ್ರು ಅಂತ ಹೇಳಲಾಗಿದೆ. ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದಂಥ U-28-235 ವಿಮಾನ 2 ಗಂಟೆಗಳ ಬಳಿಕ 30,000 ಅಡಿಗಳಷ್ಟು ಎತ್ತರದಲ್ಲಿದ್ದಾಗ ಗಲಾಟೆ ಮಾಡೋದಕ್ಕೆ ಆರಂಭಿಸಿ ಬಳಿಕ ಎದ್ದು ನಿಂತು ಕ್ಯಾಂಫ್ಯೂ ನಿಂದಿಸುತ್ತಾ ಅವರ ಕೆಲಸಕ್ಕೆ ಅಡ್ಡಿಯನ್ನ ಉಂಟು ಮಾಡಿದ್ದಾರೆ. ಬಳಿಕ ಪ್ರಯಾಣಿಕರ ಈ ದುರ್ವರ್ತನೆಯಿಂದಾಗಿ ಫ್ಲೈಟ್ ಅನ್ನ ಲ್ಯಾಂಡಿಂಗ್ ಮಾಡಲಾಗಿದೆ. ಆರೋಪಿಯನ್ನ ಜರ್ಮನ್ ಪೊಲೀಸರು ಬಂಧಿಸಿದ್ದಾರೆ. ಬಂಧನದ ಬಳಿಕ ವಿಮಾನದಲ್ಲಿದ್ದಂಥ ಇತರೆ ಪ್ರಯಾಣಿಕರು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟರು. ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಸಾಕಷ್ಟು ವೈರಲ್ ಆಗಿದೆ. ಶಾಲೆಗೆ ಮಾಂಸಾಹಾರ ಊಟವನ್ನು ತಂದಿದ್ದಕ್ಕೆ ಶಾಲೆಯ ಪ್ರಾಂಶುಪಾಲ 4 ವರ್ಷದ ವಿದ್ಯಾರ್ಥಿಯನ್ನ ಶಾಲೆಯಿಂದ ಹೊರಹಾಕಿದ ಘಟನೆ ಉತ್ತರ ಪ್ರದೇಶದ ಅಮ್ರೋಹಾದಲ್ಲಿರುವಂಥ ಹಿಲ್ಟನ್ ಪಬ್ಲಿಕ್ ಶಾಲೆಯಲ್ಲಿ ನಡೆದಿದೆ. ಈ ಸಂಬಂಧ ಮಗನನ್ನ ಶಾಲೆಯಿಂದ ಹೊರಹಾಕಿದ್ದನ್ನು ಪ್ರಶ್ನಿಸೋದಕ್ಕೆ ಶಾಲೆಗೆ ಬಂದಂತಹ ವಿದ್ಯಾರ್ಥಿ ಪೋಷಕರೊಂದಿಗೆ ಪ್ರಾಂಶುಪಾಲ ವಾಗ್ವಾದಕ್ಕಿಳಿದಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಆಹಾರದ ವಿಚಾರದಲ್ಲಿ ತಾರತಮ್ಯವನ್ನ ಮಾಡಿರುವಂತಹ ಪ್ರಾಂಶುಪಾಲರ ವಿರುದ್ಧ ಕ್ರಮಕ್ಕೆ ನೆಟ್ಟಿಗರು ಒತ್ತಾಯಿಸಿದ್ದಾರೆ. ನಿನ್ನೆ ಶಿಕ್ಷಕರ ದಿನಾಚರಣೆಯೆಂದೇ ನಡೆದಿರುವಂತಹ ಘಟನೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ವಿಡಿಯೋ ವೈರಲ್ ಆಗ್ತಾ ಇದೆ. ಇನ್ನು ಶಾಲೆಗೆ ಮಾಂಸಾಹಾರ ತಂದ ಆರೋಪದ ಮೇಲೆ 4 ವರ್ಷದ ನರ್ಸರಿ ವಿದ್ಯಾರ್ಥಿಯನ್ನ ಹೊರಕ್ಕೆ ಹಾಕಿರುವಂತಹ ಪ್ರಾಂಶುಪಾಲರು ಇನ್ನು ಘಟನೆಯ ಬಳಿಕ ವಿದ್ಯಾರ್ಥಿಯ ತಾಯಿ ಶಾಲೆಗೆ ಭೇಟಿ ನೀಡಿ ಪ್ರಾಂಶುಪಾಲರನ್ನ ಪ್ರಶ್ನೆ ಕೂಡ ಮಾಡಿದ್ದಾರೆ. ಈ ವೇಳೆ ಇಬ್ಬರ ನಡುವೆ ಜಗಳ ಆಗಿ ವಾಗ್ವಾದ ಕೂಡ ನಡೆದಿದೆ. ನಿಮ್ಮ ಮಗ ನಿರಂತರವಾಗಿ ಶಾಲೆಗೆ ಮಾಂಸಾಹಾರವನ್ನು ತರ್ತಾ ಇದ್ದಾನೆ. ನಿಮ್ಮ ಮಗು ಶಾಲೆಯಲ್ಲಿ ಮಾಂಸಾಹಾರವನ್ನು ತಿನ್ನುವಂತೆ ಮಾಡುವ ಮೂಲಕ ಎಲ್ಲ ವಿದ್ಯಾರ್ಥಿಗಳನ್ನು ಮಾಂಸಾಹಾರ ತಿನ್ನೋದಕ್ಕೆ ಪ್ರೇರೇಪಿಸಲು ಒತ್ತಾಯಿಸ್ತಿದ್ದೀರಾ. ಈ ಮೂಲಕ ಎಲ್ಲರನ್ನ ಇಸ್ಲಾಂಗೆ ಪರಿವರ್ತಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ. ಇನ್ನು ಮುಂದೆ ನಾವು ಅವನಿಗೆ ಪಾಠವನ್ನು ಕಲಿಸೋದಿಲ್ಲ, ಅದಕ್ಕಾಗಿ ಶಾಲೆಯಿಂದ ಹೊರಹಾಕಿದ್ದೇವೆ ಅಂತ ಹೇಳಿ ಪ್ರಾಂಶುಪಾಲರು ತಿಳಿಸಿದ್ದಾರೆ. ಅದಕ್ಕೆ ತಾಯಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. 4 ವರ್ಷದ ಮಗ ಹಿಂದೂ ಮುಸ್ಲಿಂ ಮತಾಂತರ ಮಾಡೋದಕ್ಕೆ ಹೇಗೆ ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯ ಅಂತಲೂ ಕೂಡ ಮರುಪ್ರಶ್ನೆಯನ್ನ ಮಾಡಿದ್ದಾರೆ. अब आप हमसे क्या चाहते हैं? मैम आप चुप किए तो हम आपके बच्चों को नहीं खाना चाहते। काम बहुत है, देखिए सब खड़े हैं तैयार काम है, हम भी अपना जाइए। आप मुझे मंजू मैम ने बुलाया, आप इतना बताइए। हां हां हमने नाम काटे के बुलाया है। ये इकला 3 फीट का बच्चा कितना बड़ा आतंकवादी। अरे छोड़ो, ये ठीक नहीं है, आप सिखा रहे हैं इसको। नहीं सिखा रहे, ये हमारे मजहब में नहीं है। जिस कॉलोनी में रहते हैं ना, चारों धर्म के लोग उस कॉलोनी में रहते हैं। अरे हमें सब बच्चा कोई धर्म की बात नहीं कर सकता। नहीं, ये तो हमारे दिमागों में नहीं है। हमारे पेरेंट्स ने मना कर दिया कि हमें नहीं पढ़ाना इनको। हमें अपने बच्चे को काबिलियत की ओर लेकर जाना है, उन्हें नीचे नहीं रोकना है। नहीं निकालेंगे स्कूल से। तो मैं कह भी ना रही, 40 बच्चों को अर्नब की टीसी कटी पड़ी, क्यों उसको रखा आपने दोबारा? किसको रख दिया हमने? क्या नाम है उसका? अर्नब है ना, क्यों आपने उसकी बात नहीं मानी? कितना टाइम हो गया उस बच्चे को? ऐसा कुछ नहीं है, ऐसा कुछ नहीं है। ದೇಶದ ಹಲವೆಡೆ ಚಡ್ಡಿ ಬನಿಯನನ್ನು ಧರಿಸಿ ಕಳ್ಳತನ ಮಾಡುವ ಮೂಲಕ ಕುಖ್ಯಾತರಾಗಿರುವಂತಹ ಚಡ್ಡಿ ಬನಿಯನ್ ಗ್ಯಾಂಗ್ ಒಂದು ಈಗ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇವರು ಮನೆಯೊಂದಕ್ಕೆ ನುಗ್ಗಿ 70 ಗ್ರಾಂ ಚಿನ್ನಾಭರಣ ಹಾಗೂ ಬಾಳೆಹಣ್ಣುಗಳನ್ನು ಎತ್ಕೊಂಡು ಹೋಗಿದ್ದಾರೆ. ಈ ಕಳ್ಳರ ಚಲನವಲನಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ವು. ಇದು ಸ್ಥಳೀಯ ನಿವಾಸಿಗಳನ್ನು ಆತಂಕಕ್ಕೆ ದೂಡಿದೆ. ನಾಸಿಕ್ನ ಮಲೆಂಗಾವ್ ಬಳಿಯಲ್ಲಿ ಮನೆ ಹಾಗೂ ಕಾಲೇಜಿನಲ್ಲಿ ಈ ಕಳ್ಳರು ತಮ್ಮ ಕೈಚಳಕವನ್ನು ತೋರಿದ್ದಾರೆ. ಕಳ್ಳತನದ ವೇಳೆ ಇವರೆಲ್ಲರೂ ಕೂಡ ಚಡ್ಡಿ ಹಾಗೂ ಬನಿಯನನ್ನು ಧರಿಸಿ ಕಂಡು ಬಂದಿದೆ. ಸೆಪ್ಟೆಂಬರ್ 2ರ ರಾತ್ರಿ ಈ ಘಟನೆ ನಡೆದಿರುವಂಥದ್ದು. ಮನೆಯೊಂದರಿಂದ ಅಂದಾಜು 5 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ಕದ್ದಿದ್ದಾರೆ ಅನ್ನುವಂತಹ ವರದಿ ಇದೆ. ಆದರೆ ಈಗ ಇದೇ ಕಳ್ಳರ ಗ್ಯಾಂಗ್ ಬುಧವಾರ ರಾತ್ರಿ ಅಂದರೆ ಸೆಪ್ಟೆಂಬರ್ 9ರಂದು ಮತ್ತೆ ಮಲೆಂಗಾವ್ನಲ್ಲಿ ಹಲವು ಅಂಗಡಿಗಳಿಗೆ ನುಗ್ಗಿ ದರೋಡೆಯನ್ನ ಮಾಡಿರುವಂಥದ್ರ ಬಗ್ಗೆ ವರದಿಯಾಗಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಬಿ ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.